ಪ್ರಿಯ ವೀಕ್ಷಕರೇ, ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಜೆರೂಸಲೇಮಿನ ಸ್ತ್ರೀಯರಿಗೆ ಸಾಂತ್ವನ. ಈಗ ಪ್ರೊಫೆಸರ್ ಲೀನಾ ಫರ್ನಾಂಡಿಸ್, ಎಕ್ಸ್ ಪ್ರಿನ್ಸಿಪಲ್ ಸೇಂಟ್ ಅಲೋಷಿಯಸ್ ಈವ್ನಿಂಗ್ ಕಾಲೇಜ್, ಬೈಬಲ್ ಆಧಾರಿತ ತಮ್ಮ ಸಂದೇಶವನ್ನು ನೀಡಲಿರುವರು. ದೇವರ ವಾಕ್ಯದ ಧ್ಯಾನದಲ್ಲಿ ನಮ್ಮೊಡನೆ ಸಹಕರಿಸುವ ಸಹೃದಯದ ವೀಕ್ಷಕ ವೃಂದದವರಿಗೆ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಸಾದರದ ಸ್ವಾಗತ ಮತ್ತು ನನ್ನ ವೈಯಕ್ತಿಕ ನಮನಗಳು. ಇಂದು ಧ್ಯಾನಿಸಬೇಕಾದ ವಿಷಯ ಶ್ರೀ ಜೆರೂಸಲೇಮಿನ ಸ್ತ್ರೀಯರಿಗೆ ಶ್ರೀ ಯೇಸುವಿನ ಸಾಂತ್ವನ. ಶ್ರೀ ಯೇಸು ಶಿಲುಬೆಯನ್ನು ಎತ್ತಿಕೊಂಡು 2 ಬಾರಿ ಬಿದ್ದು ಎದ್ದು ಕಷ್ಟದ ದಾರಿಯಲ್ಲಿ ಅತ್ಯಂತ ನೋವಿನಿಂದ ನಡೆಯಲು ಆಗದ ಪರಿಸ್ಥಿತಿಯಲ್ಲಿರುವಾಗ ಅವರ ಬವಣೆಯನ್ನು ನೋಡಿ ಮರುಗಿ ಕಣ್ಣೀರು ಹರಿಸಿ ರೋದನ ಮಾಡುವ ಜೆರೂಸಲೇಮ್ ಸ್ತ್ರೀಯರ ಗುಂಪೊಂದು ಶ್ರೀ ಯೇಸುವಿನ ಸನಿಹಕ್ಕೆ ಬಂತು. ಈ ಸಂದರ್ಭದಲ್ಲಿ ಶ್ರೀ ಯೇಸು ಆ ಸ್ತ್ರೀಯರನ್ನು ಸಂತೈಸಿದರು. ಈ ವಿಚಾರ ಲೂಕನ ಶುಭ ಸಂದೇಶದಲ್ಲಿ ಅಧ್ಯಾಯ 23 ವಾಕ್ಯಗಳು 27ರಿಂದ 30ರಲ್ಲಿ ಬರುತ್ತದೆ. ಅದನ್ನು ನಾವು ಕೇಳೋಣ. ಜನರ ದೊಡ್ಡ ಗುಂಪೊಂದು ಯೇಸುವಿನ ಹಿಂದೆ ಹೊರಟಿತು. ಕೆಲವು ಮಹಿಳೆಯರು ಯೇಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಅವರ ಕಡೆ ತಿರುಗಿ, ಜೆರೂಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೆರದವಳೇ, ಹಾಲುಡಿಸದವಳೇ ಧನ್ಯಳು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ, ನಮ್ಮನ್ನು ತುಳಿದು ಬಿಡಿ, ಗುಡ್ಡಗಳೇ, ನಮ್ಮನ್ನು ನುಂಗಿಬಿಡಿ ಎಂದು ಕೂಗಿಕೊಳ್ಳುವರು. ಈ ವಾಕ್ಯವೃಂದದಲ್ಲಿ ನಾವು ಮನನ ಮಾಡಬೇಕಾದ ವಿಚಾರಗಳು 3. ಒಂದನೇದು, ಶ್ರೀ ಯೇಸು ಬಳಲಿ ಬೆಂಡಾಗಿದ್ದರು. ಅವರ ಇಡೀ ದೇಹ ಒಂದು ದೊಡ್ಡ ಗಾಯದ ಹಾಗಿತ್ತು. ಭಾರವಾದ ಕ್ರೂಜೆಯನ್ನು ಹೊತ್ತು ದೇಹ ಬಸವಳಿದಿತ್ತು. ಮನುಷ್ಯನಿಗೆ ಸಹಿಸಲಾರದ ಸಂಕಟ ಶ್ರೀ ಯೇಸುವಿಗೆ ಆಗಿತ್ತು. ಆ ಬಲು ಕಷ್ಟದ ಪರಿಸ್ಥಿತಿಯಲ್ಲೂ ಅವರು ಇತರರಿಗೆ ಸಾಂತ್ವನ ಕೊಡಲು ಮುಂದಾದರು. ಎರಡನೇದು, ತ್ರಿಕಾಲ ಜ್ಞಾನಿಯಾಗಿದ್ದ ಶ್ರೀ ಯೇಸುವಿನ ಮಾತುಗಳ ಮರ್ಮವನ್ನು ಸ್ತ್ರೀ ಪುರುಷರೆಲ್ಲರೂ ಗಮನಿಸಬಹುದಾದ ಮಹತ್ತರವಾದ ಆಧ್ಯಾತ್ಮಿಕತೆ. ಮೂರನೇದು, ಹೆಣ್ಣು ಕುಲಕ್ಕೆ ಶ್ರೀ ಯೇಸು ಕೊಟ್ಟ ಸ್ಥಾನಮಾನಗಳು. ತನ್ನ ಕಷ್ಟದಲ್ಲಿಯೂ ಶ್ರೀ ಯೇಸು ಸಂವೇದನಾಶೀಲ ವ್ಯಕ್ತಿ ಎಂಬುದು ಇಲ್ಲಿ ವಿಷದವಾಗುತ್ತದೆ. ನನಗೋಸ್ಕರ ಮರುಗದಿರಿ, ಆದರೆ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ದುಃಖಿಸಿರಿ ಎಂದರೆ ಏನರ್ಥ? ಸ್ತ್ರೀ ಎಂದರೆ ಭೋಗದ ಒಂದು ವಸ್ತು. ಸ್ತ್ರೀ ಎಂದರೆ ಉಪಯೋಗಿಸಿಕೊಂಡು ಬಿಸಾಡುವ ಒಂದು ಚಿಂದಿ ಬಟ್ಟೆ ಎಂಬ ಪುರುಷ ಪ್ರಧಾನ ಸಂಸ್ಕೃತಿಯಾದ ಯಹೂದಿಯರ ಆಗಿನ ಸಮಾಜದಲ್ಲಿ ಸ್ತ್ರೀಯ ಪರಿಸ್ಥಿತಿ ಶೋಚನೀಯವಾಗಿತ್ತು. ಈಗಲೂ ಹಾಗೆ ಇದೆ. ಆದರೆ ಸ್ತ್ರೀಯರಿಗೆ ನಿಜವಾಗಿ ಸಿಗಬೇಕಾಗಿದ್ದ ಸ್ಥಾನಮಾನಗಳನ್ನು ಶ್ರೀ ಯೇಸು ತನ್ನ ಜೀವನದ ಉದ್ದಕ್ಕೂ ಕೊಟ್ಟು ಬಂದಿದ್ದಾರೆ. ಉದಾಹರಣೆಗೆ, ಬಾವಿಕಟ್ಟೆಯ ಹತ್ತಿರ ಕೂತು ಸಮಾರ್ಯದ ಸ್ತ್ರೀಯೊಡನೆ ಬಾಯಾರಿಕೆಗೆ ನೀರು ಕೇಳಿ ಅವಳನ್ನು ಅಧಪತನದಿಂದ ಆಧ್ಯಾತ್ಮಿಕತೆಗೆ ಸೆಳೆದ ಶ್ರೀ ಯೇಸು. ಅಂತೆಯೇ ಸತ್ತ ಮಗನನ್ನು ಬದುಕಿಸಿಕೊಟ್ಟು ವಿಧವೆಗೆ ರಕ್ಷಣೆ ಸಿಗುವಂತೆ ಮಾಡಿದ ಶ್ರೀ ಯೇಸು.
ಹಾಗೂ ಪತಿತೆಯೊಬ್ಬಳ ಪಾಪಗಳನ್ನು ಕ್ಷಮಿಸಿ ಆಕೆಗೆ ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು ಎಂದು ಸಾಂತ್ವನ ನೀಡಿದ ಶ್ರೀಯೇಸು. ಧರ್ಮಶಾಸ್ತ್ರಿಗಳು ಕರೆದು ತಂದ ಸ್ತ್ರೀಯನ್ನು ಮೋಶೆಯ ಶಾಸ್ತ್ರದಂತೆ ಕಲ್ಲೆಸೆದು ಕೊಲ್ಲಬೇಕು ಎಂದು ಹೇಳಿದಾಗ, ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲ ಕಲ್ಲು ಬೀರಲಿ ಎಂದು ಹೇಳಿ ಅವರ ವಿಷಯಗಳನ್ನು ತನ್ನ ಬೆರಳಿನಿಂದ ಅಲ್ಲಿದ್ದ ಮಣ್ಣಿನಲ್ಲಿ ಬರೆಯಲು ಆರಂಭಿಸಿದಾಗ ಎಲ್ಲರೂ ಅಲ್ಲಿಂದ ಜಾರಿದರು. ಶ್ರೀಯೇಸು ಅವಳನ್ನು ದೂಷಿಸಲಿಲ್ಲ, ಬದಲು ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಾಗ, ನಾನೂ ನಿನಗೆ ಶಿಕ್ಷೆ ಕೊಡುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಇದರಿಂದ ನಮಗೆ ಏನು ತಿಳಿಯುತ್ತದೆ? ಒಂದನೇದು, ಶ್ರೀಯೇಸು ಸ್ತ್ರೀಯ ನಿಜವಾದ ಸ್ತ್ರೀತ್ವವನ್ನು ಪುನರೂಪಿಸಿದರು. ತಾನು ಸ್ವತಃ ಕಷ್ಟದಲ್ಲಿ ಇದ್ದರೂ ಇತರರಿಗೆ ಸಾಂತ್ವನ ಒದಗಿಸಿಕೊಡುವುದು ಮಾನವೀಯ ಗುಣ ಎಂದು ಶ್ರೀಯೇಸು ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ದೇವಪುತ್ರನು ಮಾನವನಲ್ಲಿ ನಿಜವಾಗಿ ಇರಬೇಕಾದ ಗುಣವನ್ನು ಇಲ್ಲಿ ತನ್ನ ಕೃತ್ಯದಿಂದ ತೋರಿಸಿದರು. ಶ್ರೀಯೇಸುವಿನ ನಾಮಧೇಯರಾದ ಕ್ರೈಸ್ತರೆನಿಸಿದ ನಾವು ಇಂತಹ ಸಾಂತ್ವನ ನೀಡಲು ಸಿದ್ಧರಾಗಬೇಕು ಎಂಬ ಪಾಠವನ್ನು ನಮಗೆ ಕಲಿಸಿಕೊಟ್ಟರು. ಇತರರ ಕಷ್ಟ ಕಾರ್ಪಣ್ಯಗಳನ್ನು ಗಮನಿಸಿ ಅಂಥವರಿಗೆ ಸಾಂತ್ವನ ಒದಗಿಸಿಕೊಡುವುದು ಮುಖ್ಯ ಎಂದು ವಿಶದಗೊಳಿಸಿದರು. ದೈವ ಸಂಭೂತರಾಗಿದ್ದುದರಿಂದ ಹಿಂದೆ ಆದುದು, ಆಗ ಆಗುತ್ತಿದ್ದುದು ಹಾಗೂ ಮುಂದಕ್ಕೆ ಆಗುವಂತಹದ್ದು ಶ್ರೀಯೇಸುವಿಗೆ ತಿಳಿದಿತ್ತು. ಆದುದರಿಂದ ಅವರು, ನನಗೋಸ್ಕರ ದುಃಖಿಸಬೇಡಿ, ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ದುಃಖಿಸಿರಿ ಎಂದು ಹೇಳಿದರು. ಯಾವುದೇ ಸಂದಿಗ್ಧ ಸಮಯದಲ್ಲಿ ದೌರ್ಜನ್ಯಕ್ಕೆ ಮೊದಲು ಗುರಿಯಾಗುವುದು ಹೆಂಗಸರು ಮತ್ತು ಮಕ್ಕಳು. ಯುದ್ಧ ಸಮಯದಲ್ಲಿ ಆಗಲಿ, ದೊಂಬಿ ದರೋಡೆ ಗಲಾಟೆಯಾಗಲಿ, ಪ್ರಾಕೃತಿಕ ಪ್ರಕೋಪಗಳಿರಲಿ, ಈ ಎಲ್ಲ ಕಾಲಗಳಲ್ಲಿ ಹೆಂಗಸರ ಮತ್ತು ಮಕ್ಕಳ ಶೋಷಣೆ ಆಗುತ್ತದೆ. ದೇ ಆರ್ ದ ಫಸ್ಟ್ ಕ್ಯಾಶುಯಾಲಿಟಿ. ಅವರ ಮೇಲೆ ದೌರ್ಜನ್ಯ ಆಗುತ್ತದೆ ಎಂದು ನಾವು ಕಣ್ಣಾರೆ ನೋಡುತ್ತೇವೆ, ಓದುತ್ತೇವೆ, ಕೇಳುತ್ತೇವೆ. ಈ ಪರಿಸ್ಥಿತಿ ಮುಂದುವರಿದ ದೇಶ, ಹಿಂದುಳಿದ ದೇಶ ಎಂಬ ಪರಿಗಣನೆ ಇಲ್ಲದೆ ಈಗಲೂ ನಡೆಯುತ್ತಾ ಇದೆ. ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ ಸ್ತ್ರೀಯರ ಸೂಕ್ಷ್ಮ ಶೋಷಣೆ ಆಗುತ್ತಲೇ ಇದೆ. ಸ್ತ್ರೀಯರಲ್ಲಿ ಇರುವ ಮಮತೆ, ಮಮಕಾರ, ಸಹನೆ, ಹೃದಯವಂತಿಕೆಯನ್ನು ಅವಳ ಬಲಹೀನತೆ ಎಂದು ಪರಿಗಣಿಸಲಾಗಿ ಅವಳನ್ನು ಶೋಷಣೆಗೆ ಈಗಲೂ ಒಳಪಡಿಸುತ್ತಾರೆ. ಇದನ್ನು ತ್ರಿಕಾಲ ಜ್ಞಾನಿಯಾಗಿದ್ದ ಯೇಸುವಿಗೆ ತಿಳಿದಿತ್ತು. ಆದುದರಿಂದ ಶ್ರೀ ಯೇಸು ಈ ಮಾತುಗಳನ್ನು ಹೇಳಿದರು. ಪ್ರವಾದಿ ಯೆಶಾಯನು ಜೆರೂಸಲೇಮಿನ ಮುಂದಿನ ವೈಭವದ ಕುರಿತು ಬರೆದ ಸಾಲುಗಳಲ್ಲಿ ಕೆಲವು ಸ್ತ್ರೀಕುಲಕ್ಕೆ ಹೇಳಿದ ಮಾತುಗಳೆಂದು ನಮಗೆ ಅನಿಸುವುದು. ಆ ಮಾತುಗಳು ದೈವಮುಕ್ತಿ ಎಂದು ತಿಳಿಯಬೇಕು. ಅದನ್ನು ಓದಿ ನೋಡುವ. ನಿನ್ನ ತುಳಿದವರ ಸಂತಾನ ಬರುವುದು ನಿನ್ನ ಬಳಿಗೆ ತಲೆಬಾಗಿ, ನಿನ್ನ ಬೇಡವೆಂದವರು ಬೀಳುವರು ಕಾಲಿಗೆ ಸಾಷ್ಟಾಂಗವಾಗಿ.
ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಾಶ ವಿನಾಶಗಳ ವಾರ್ತೆಯೇ ಕೇಳಿ ಬರದು. ಆಗ ಹೆಸರಿಡುವೆ ನಿನ್ನ ಪೌಳಿಗೋಡೆಗೆ ದೈವ ಮುಕ್ತಿ ಎಂದು. ಎಂತಹ ಸುಂದರವಾದ ಮಾತುಗಳು! ಶ್ರೀ ಯೇಸು ಹೆಂಗಳೆಯರ ಜೀವನಕ್ಕೆ ಒಂದು ವಿಶಿಷ್ಟವಾದ ನೂತನ ಚೈತನ್ಯವನ್ನು ಕೊಟ್ಟಿದ್ದಾರೆ. ನಿನ್ನ ಅಂತರಾಳದ ದುಃಖವನ್ನು ನಿನ್ನ ಕಣ್ಣೀರಿನಿಂದ ಲೋಕಕ್ಕೆ ತೋರಿಸಬೇಡ ಎಂದು ಹೇಳುತ್ತಾರೆ. ಭಗವಂತನು ತಾನು ಸೃಷ್ಟಿಸಿದ ಮಕ್ಕಳ ಮೇಲೆ ಸದಾ ಕಣ್ಣಿಡುತ್ತಾರೆ. ಅವರಿಗೆ ಬೇಕಾದ ಆತ್ಮಶಕ್ತಿಯನ್ನು ಕೊಡುತ್ತಾರೆ. ಕಷ್ಟ ಕಾಲದಲ್ಲಿ ಅವರನ್ನು ಕಾಪಾಡುತ್ತಾರೆ. ಆದರೆ ನಾವು ಕಷ್ಟ ಕಾರ್ಪಣ್ಯಗಳು ನಮಗೆ ಬರುವುದೇ ಬೇಡ ಎಂದು ಹೇಳಲಾಗದು. ಅವುಗಳನ್ನು ಎದುರಿಸಲು ತಯಾರಿರಬೇಕು. ಪೌಲನು ತಿಮೋತಿಗೆ ಬರೆದ 2ನೇ ಪತ್ರ ಅಧ್ಯಾಯ 2 ವಾಕ್ಯ 22 ಗಮನಿಸುವ. ಇದು ಸ್ತ್ರೀಯರಿಗೆ ಒಂದು ಕಿವಿ ಮಾತು. ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗದೆ ಧರ್ಮ, ವಿಶ್ವಾಸ, ಪ್ರೀತಿ ಮತ್ತು ಶಾಂತಿ ಇವುಗಳನ್ನು ರೂಢಿಸಿಕೊಂಡರೆ ಪ್ರತಿ ಹೆಣ್ಣಿನ ಜೀವನದಲ್ಲಿ ದೇವದರ್ಶನವಾಗಿ ಅವಳು ಪುನೀತಳಾಗುವಳು. ಮುಂದಕ್ಕೆ ಪೇತ್ರನ 1ನೆಯ ಪತ್ರ ಅಧ್ಯಾಯ 3 ವಾಕ್ಯ 3-4 ಏನು ಹೇಳುತ್ತದೆ ನೋಡುವ. ಕೇಶವಿನ್ಯಾಸ, ಚಿನ್ನಾಭರಣದ ತೊಡುಗೆ, ನಯ ನವುರಾದ ಉಡುಗೆ ಇವು ಹೊರಗಿನ ಶೃಂಗಾರ, ನಿಮ್ಮ ಅಲಂಕಾರವಾಗಿರಬಾರದು. ಬದಲಿಗೆ ಶಾಶ್ವತವಾದ, ಶಾಂತ ಹಾಗೂ ಸೌಮ್ಯ ಗುಣಗಳಿಂದ ಕೂಡಿದ ಆಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಜಾಣ್ಮೆಯ ಮಾತು. ಯಾವ ಭಯಭೀತಿ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡುವವರಾಗಿ. ಇದು ಧೈರ್ಯದ ಮಾತು. ಇಂತಹ ಜೀವನವನ್ನು ನಡೆಸುವ ಶ್ರೀ ಯೇಸುವಿನ ನೆರಳಲ್ಲಿ ನಡೆದು ಜೀವಿತದ ಕಾಲದಲ್ಲಿ ಇತರರಿಗೆ ಸಾಂತ್ವನ ನೀಡಿ ಸರಿದಾರಿಯಲ್ಲಿ ನಡೆಯುವ ಭಾಗ್ಯ ನಿಮ್ಮದು ಹಾಗೂ ನನ್ನದು ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಓ ಭಗವಂತನೇ, ಬೇಗ ಬಾ, ನನ್ನ ಕಣ್ಣೀರನ್ನು ಒರೆಸು, ನನ್ನ ಹೃದಯವನ್ನು ಗುಣಪಡಿಸು, ನನ್ನ ತಪ್ಪುಗಳಿಂದ ನನ್ನನ್ನು ಪಾರು ಮಾಡು. ನಿನ್ನ ಇಚ್ಛೆಯ ಪ್ರಕಾರವೇ ನಡೆದು ನನ್ನ ಮನಃಶಾಂತಿಯಾಗಲು ನಿನ್ನ ಅಗತ್ಯ ನನಗೆ ಇದೆ. ನನ್ನನ್ನು ಆವರಿಸುವ ದುಷ್ಟ ಗೋಡೆಗಳನ್ನು ಕೆಡವಿ ಹೆದರಿಕೆಯಿಂದ ಮುದುಡಿದ ನನ್ನ ಕೈಗಳನ್ನು ಹಿಡಿದು ನಿನ್ನ ದಿವ್ಯ ಚೇತನದ ಕಡೆಗೆ ನನ್ನನ್ನು ನಡೆಸು. ಕರುಣಾಳು ಬಾ ಬೆಳಕೆ, ನನ್ನ ಈ ಕಷ್ಟಗಳಿಂದ ನಾನು ದಯಾಳು ಆಗುವಂತೆಯೂ ಪರರ ಕಷ್ಟಗಳನ್ನು ಅರ್ಥೈಸಿ ಅವರ ಆರ್ತನಾದವನ್ನು ಕೇಳುವ ಒಂದು ವಿಶಾಲ ಹೃದಯ ನನಗೆ ದಯಪಾಲಿಸು. ಓ ಭಗವಂತ, ಬೇಗನೆ ಬಾ, ಬೇಗನೆ ಬಾ. ಆಮೆನ್. ಧನ್ಯವಾದಗಳು ಪ್ರೊಫೆಸರ್ ಲೀನಾ ಫರ್ನಾಂಡಿಸ್. ನಿಮ್ಮ ಸಂದೇಶ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ. ನಿಮಗೂ ನಿಮ್ಮ ಪರಿವಾರಕ್ಕೂ ದೇವರು ಆಯುಷ್ಯ ಆರೋಗ್ಯ ನೀಡಲಿ ಎಂದು ನಮ್ಮ ಪ್ರಾರ್ಥನೆ. ವೀಕ್ಷಕರೇ, ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.